ನಮಾಮ್ಯಹಂ ಪುನಃ ಪುನಃ ನಮಾಮ್ಯಹಂ ಪುನಃ ಪುನಃ. ಶುಭ ಸಂಜೆ ಎಲ್ಲ ದೇವಿ ಭಕ್ತರಿಗೆ ಸ್ವಾಗತ. ಈ 300 ಮತ್ತು ಅದಕ್ಕಿಂತ ಒಂದಷ್ಟು ಜಾಸ್ತಿ ಈ ಜ್ಞಾನ ಯಜ್ಞದ ಏನಂತೀವಿ ನೇರ ಸಂಪರ್ಕದ ಜ್ಞಾನ ಯಜ್ಞ, ಅದರಲ್ಲಿ ಪೂರ್ಣ ಪ್ರಮಾಣದ ಕನ್ನಡದಲ್ಲಿ ಆಗ್ತಕ್ಕಂಥ ಒಂದು ಜ್ಞಾನ ಯಜ್ಞ ಅಂದ್ರೆ ಇದು ಮೊದಲನೇದು ಅಂತ ನಾನು ಭಾವಿಸಿದ್ದೇನೆ. ಮೊದಲನೇದು ಹೌದು ಕೂಡ. ಮಧ್ಯೆ ಮಧ್ಯೆ ನಾನು ಸ್ವಲ್ಪ ಕನ್ನಡದಲ್ಲಿ ಉಪಯೋಗಿಸಿದ್ದು ಉಂಟು, ಆದರೆ ಪೂರ್ಣ ಪ್ರಮಾಣದಲ್ಲಿ ಕನ್ನಡದಲ್ಲೂ ಕೂಡ ಹೇಳ್ತಕ್ಕಂಥ ನನ್ನ ಅನಿಸಿಕೆ ನಿಮ್ಮ ಒಟ್ಟಿಗೆ ಹಂಚಿಕೊಳ್ತಕ್ಕಂಥ ಅವಕಾಶ ಮಾಡಿಕೊಡ್ತಕ್ಕ ನಿಮ್ಮೆಲ್ಲರಿಗೂ ನಾನು ಮೊದಲು ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಕನ್ನಡ ಬೇಕು ಅಂದಾಗಲೇ ಅದು ಮಾಡೋಕ್ಕಾಗಿತ್ತು. ಹಾಗಾಗಿ ಅದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ ಅಂತ ಹೇಳ್ತಾ, ನನಗೆ ಇನ್ನೊಂದು ಆಶ್ಚರ್ಯ ಸಂಗತಿ ಅಂದ್ರೆ ಕನ್ನಡ ಬರ್ದಿರೋರು ಒಂದಿಬ್ರು ಮೂರು ಇಲ್ಲಿ ನಾನು ಕಾಣ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಿದೆ. ಇಲ್ಲಿ ಭಾಷೆ ಮುಖ್ಯ ಅಲ್ಲ. ನನ್ನ ಉದ್ದೇಶ ಏನಂದ್ರೆ ನಾವೇನನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತೀವೋ ಅದನ್ನ ಸರಿಯಾಗಿ ತಿಳ್ಕೋಬೇಕು. ಯಾವುದು ಗೊಂದಲ ಅನುಮಾನಗಳಿಲ್ಲದೆ ನಮಗೆ ಆ ವಿಷಯ ಅರ್ಥ ಆಗಬೇಕು ಅಂತ, ಅದೇ ಉದ್ದೇಶ ಹೊರತು ಬೇರೇನಿಲ್ಲ. ಸೌಂದರ್ಯ ಲಹರಿ ಒಂದು ಹೇಳ್ತಾರೆ, ಯಾವುದೇ ಒಂದು ವಿಷಯವನ್ನು ನಾವು ಆರಂಭ ಮಾಡ್ಲಿಕ್ಕೆ ಮೊದಲು ಅದರ ಬಗ್ಗೆ ಒಂದಷ್ಟು ಪೀಠಿಕೆಯನ್ನ ಹೇಳಬೇಕು ಅಂತ, ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದನ್ನ ಪೀಠಿಕೆ ಅಂತ ಕರೀಬೇಕೋ ಅಥವಾ ಪ್ರಸ್ತಾವನೆ ಅಂತ ಕರೀಬೇಕೋ ಅಥವಾ ವಿಷಯ ಪ್ರವೇಶಿಸುವ ಮುನ್ನ ಅಂತ ಹೇಳ್ಬೇಕು. ಹೀಗೆ ಹಲವಾರು ಪದಗಳನ್ನು ನಾವು ಉಪಯೋಗಿಸಬಹುದು. ಯಾಕಂದ್ರೆ ಪ್ರತಿಯೊಂದು ಭಾಷೆಯೂ ಶ್ರೀಮಂತವೇ. ಇಂಥ ಭಾಷೆ ಶ್ರೀಮಂತ ಅಲ್ಲ ಅಂತ ಹೇಳೋ ಹೋಗಿಲ್ಲ. ಎಲ್ಲ ಭಾಷೆಯೂ ಕೂಡ ಅದೊಂದು ಮಹಾಸಾಗರವೇ. ಹೇಗೆ ಬೇಕಾದರೂ ಅದನ್ನು ನಾವು ಉಪಯೋಗಿಸ್ತಾ ಹೋಗ್ಬೋದು. ಉಪಯೋಗಿಸ್ದಂಗೆಲ್ಲ ಆ ಭಾಷೆ ಬೆಳೀತಾ ಹೋಗ್ತದೆ. ಹಾಗಾಗಿ ಹಲವಾರು ಪದಗಳನ್ನು ನಾನು ಉಪಯೋಗಿಸ್ಬೋದು. ಸೌಂದರ್ಯ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ಸೌಂದರ್ಯ ಲಹರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಬೇಕಾಗ್ತದೆ. ಹೇಗೆ ಅಂತ ಹೇಳಿ ನಾನು ಅದನ್ನು ಏನು ಅಂತ ಹೇಳಬೇಕು ಅದು ಗೊತ್ತಿಲ್ಲ. ಯಾಕೆಂದ್ರೆ ವೇದಗಳು ಕರ್ಮಕಾಂಡ ಅಂತ ಹೇಳ್ಬೋದು. ನಾವು ನಡ್ಕೊಳ್ತಕ್ಕಂಥ ರೀತಿ ಅಥವಾ ನಾವು ಆರಾಧನೆ ಮಾಡ್ತಕ್ಕಂಥ ದೇವತೆಗಳ ಬಗ್ಗೆ ವಿವರಣ ಕೊಡ್ತಾ ಹೋಗ್ತದೆ. ಇನ್ನು ವೇದಾಂತ, ವೇದಗಳ ಕೊನೆಯ ಭಾಗ ಅಂತ ಹೇಳ್ತಕ್ಕಂಥ ಉಪನಿಷತ್ತುಗಳು ಜ್ಞಾನವನ್ನು ಕೊಡ್ತಾ ಹೋಗ್ತವೆ. ಯಾವ ಜ್ಞಾನ ಅದು? ಬ್ರಹ್ಮಜ್ಞಾನ. ಇವೆರಡರ ಮೇಳವಿಕೆ, ಜ್ಞಾನ ಮತ್ತು ಕ್ರಿಯೆ. ನಾನು ಕರ್ಮ ಅಂತ ಕರೆದಿಲ್ಲ, ಅದನ್ನು ಜ್ಞಾನ ಮತ್ತು ಕ್ರಿಯೆ ಎರಡನ್ನೂ ಸೇರಿಸ್ತಕ್ಕಂಥ ಯಾವ್ದಾದ್ರು ಒಂದು ವಿದ್ಯೆ, ಜ್ಞಾನ ಇದೆ ಅಂದ್ರೆ, ಶಾಸ್ತ್ರ ಇದೆ ಅಂದ್ರೆ ಅದು ತಂತ್ರಶಾಸ್ತ್ರವೇ ಆಗಿದೆ. ತಂತ್ರಶಾಸ್ತ್ರದಲ್ಲಿ ಕ್ರಿಯೆಯ ಭಾಗವೂ ಇದೆ, ಜ್ಞಾನ ಭಾಗವೂ ಇದೆ. ಇವೆರಡರ ಒಂದು ಮಿಲನ ತಂತ್ರಶಾಸ್ತ್ರ ಅಂತ ಅರ್ಥ ಮಾಡ್ಕೊಂಡ್ರೆ, ತಂತ್ರ ಅನ್ನೋ ಪದದ ಬಗ್ಗೆ ಇರ್ತಕ್ಕಂಥ ನಮ್ಮ ಹಲವಾರು ತಪ್ಪು ಕಲ್ಪನೆಗಳು, ನಂಬಿಕೆಗಳು ನಮ್ಮಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಆಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರು, ಅವ್ರನ್ನ ಏನ್ ಕರಿಬೇಕು ನಾವು? ವೇದಗಳ ಖಣಿ ಅಂತ ಕರಿಬೇಕಾ? ಉಪನಿಷತ್ತುಗಳನ್ನ ಎಲ್ಲವನ್ನು ಅರೆದು ಆಪೋಷಣೆ ತಗೊಂಡ್ರು ಅಂತ ಕರಿಬೇಕಾ? ಯಾಕಂದ್ರೆ 11 ಉಪನಿಷತ್ತುಗಳಿಗೆ ಅವರು ಭಾಷ್ಯವನ್ನು ಬರೆದಿದ್ದಾರೆ. ಆ ಉಪನಿಷತ್ತುಗಳಿಗೆ ಭಾಷ್ಯ ಇಲ್ಲದೆ ಹೋಗಿದ್ರೆ ನಮಗೆ ಅರ್ಥನೇ ಆಗ್ತಿರಲಿಲ್ಲ ಉಪನಿಷತ್ತು ಏನು ಅಂತ. ಅದೊಂದು ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದ್ರೆ ಸೌಂದರ್ಯ ಲಹರಿ, ಪ್ರಪಂಚಶಾರ, ಇವೆಲ್ಲ ತಂತ್ರಶಾಸ್ತ್ರಗಳು.
ಸೌಂದರ್ಯ ಲಹರಿ, ನಾನು ಮೊನ್ನೆ ಕೂಡ ಹೇಳಿದ್ದೆ ಇದನ್ನ, ಎಲ್ಲ ತಂತ್ರ ಗ್ರಂಥಗಳನ್ನ, ತಂತ್ರಶಾಸ್ತ್ರವನ್ನ ಒಂದು ಕಡೆ ಕ್ರೋಢೀಕರಿಸಿ ಏನಾರು ಇದೆ ನಮ್ಮ ಮುಂದೆ ಬರಬೇಕು ಅಂತ ಅನ್ಕೊಂಡ್ರೆ ಅದು ಸೌಂದರ್ಯ ಲಹರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಎಲ್ಲ ತಂತ್ರಗಳನ್ನ ಅಧ್ಯಯನ ಮಾಡಿಲ್ಲ. ಹಲವು ಮುಖ್ಯವಾದ ತಂತ್ರಶಾಸ್ತ್ರಗಳನ್ನ ನಾನು ನೋಡಿದಾಗ ಶ್ರೀವಿದ್ಯೆ ಕೂಡ ಒಂದು ತಂತ್ರಶಾಸ್ತ್ರವೇ. ಶ್ರೀವಿದ್ಯಾ ತಂತ್ರ ಅಂತ ಹೇಳ್ತಾರೆ ಅದನ್ನ. ಅದರಲ್ಲಿ ಹಲವಾರು ತಂತ್ರಗಳೊಳಗಿದೆ. ಮಾಮಕೇಶ್ವರ ತಂತ್ರ ಆಗ್ಬೋದು, ರುದ್ರಯಾಮನ, ಹೀಗೆ ಹಲವಾರು ತಂತ್ರಗಳಿವೆ ಅಲ್ಲಿ. ಅವೆಲ್ಲ ಮಿಳಿತವೇ ಶ್ರೀವಿದ್ಯಾ ತಂತ್ರ. ಆ ಶ್ರೀವಿದ್ಯಾ ತಂತ್ರದ ಅಥವಾ ಎಲ್ಲ ತಂತ್ರಗಳ ಒಟ್ಟಿಗೆ ಅದರ ಒಂದು ತಿರುಳನ್ನ ಕೊಟ್ರೆ, ಎಸ್ಸೆನ್ಸ್ ಅಂತೀವಲ್ಲ, ತಿರುಳು, ಅದನ್ನು ಕೊಟ್ರೆ ಅದೇನೋ ಅದು ಸೌಂದರ್ಯ ಲಹರಿ. ಹಾಗಾಗಿ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟನ್ನು ಮಾತ್ರ ಹೇಳಿ ಸಾಧ್ಯ. ನಮಗೆ ವೇದಗಳನ್ನ ಪೂರ್ತಿ ಹೇಳಕ್ ಬರಲ್ಲ. ಉಪನಿಷತ್ತುಗಳನ್ನ 11 ಉಪನಿಷತ್ತುಗಳಿಗೆ ಶಂಕರರ ಭಾಷ್ಯ ಕೊಟ್ರು, ಅಂದ್ರೆ ಅದು ನಮ್ಗೆ ಬರ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಇನ್ನು ಎರಡರ ಮಿಳಿತವಾದಂಥ, ಎರಡನ್ನೂ ಒಳಗೊಂಡಂಥ ತಂತ್ರಶಾಸ್ತ್ರ, ಅದರ ತಿರುಳನ್ನೇ ಇಲ್ಲಿ ಹೊರಟಿದ್ದಾರೆ ಅಂದ್ರೆ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಯೋಗ್ಯತೆ ಖಂಡಿತ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟನ್ನ ಅರ್ಥ ಮಾಡ್ಕೊಳ್ಕಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಇಲ್ಲಿ. ಹಾಗೇನೆ ನನ್ನ ಮನಸ್ಸಿಗೆ ಆಗ್ಲೇ ಬಂತು, ಇದೊಂದು ಕಾವ್ಯ. ಯಾವುದು? ಸೌಂದರ್ಯ ಲಹರಿ. ಅದು ಗದ್ಯ ಅಲ್ಲ, ಪದ್ಯವೂ ಅಲ್ಲ, ಅದೊಂದು ಕಾವ್ಯ. ಹಾಗಾದ್ರೆ ಕಾವ್ಯ ಅನ್ಲಿಕ್ಕೆ ಅರ್ಥ ಏನು ಅಂತ ಹುಡುಕಿದ್ರೆ, ಒಂದೇ ವಿಷಯವನ್ನು ಹೇಳ್ಬೇಕಾದ್ರೆ ಅದನ್ನ ಸುಂದರವಾದ ಪದಗಳಿಂದ ಪೂರ್ಣಿಸಿದ್ರೆ ಅದು ಕಾವ್ಯ ಆಗ್ಬೋದೇನೋ. ಅದನ್ನ ಕಾವ್ಯ ಅಂತ ಕರಿಬಹುದು. ಅಲ್ಲಿ ಸುಂದರವಾದ ಪದಗಳ ಜೋಡಣೆ ಇಲ್ಲದೆ ಇದ್ರೆ ವಿಷಯ ಬರ್ತದೆ, ಇಲ್ಲ ಅಂತಿಲ್ಲ. ಅದನ್ನ ಕಾವ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಹಾಗಾದ್ರೆ ಸೌಂದರ್ಯ ಲಹರಿ ಖಂಡಿತ ಕಾವ್ಯವೇ, ಅದರ ಬಗ್ಗೆ ಯಾವುದೇ ಅನುಮಾನ ಬೇಕಿಲ್ಲ, ಸಂಶಯ ಬೇಕಿಲ್ಲ. ಯಾಕಂದ್ರೆ ಅಷ್ಟು ಸುಂದರವಾದ ಪದಗಳ ಜೋಡಣೆ ಇದೆ ಅಲ್ಲಿ. ಕಾವ್ಯ. ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಅದು ಬರೀ ಕಾವ್ಯ ಅಲ್ಲ, ಬರೀ ಸುಂದರ ಕಾವ್ಯ ಅಲ್ಲ, ಅದೊಂದು ಮಹಾಕಾವ್ಯ ಅಂತ. ಇದೇನು ಸೌಂದರ್ಯ ಲಹರಿಗೆ ಮಹಾಕಾವ್ಯದ ಲೇಬಲ್ ಹಾಕ್ತಿದ್ದೀನಿ. ಮಹಾಕಾವ್ಯ ಅಂತ ನನಗೆ ಅದನ್ನು ಕರೆದ್ರೆ ಯಾಕೆ ಕರಿಬೇಕು? ರಾಮಾಯಣ ಮಹಾಭಾರತಗಳು ಮಹಾಕಾವ್ಯಗಳು. ಅವು ಮಹಾ ಅನಿಸ್ಕೊಂಡಿದ್ದು ಅದರ ಗಾತ್ರದಿಂದನಾ? ಅಲ್ಲ. ಅವು ಸಾದರಪಡಿಸಿದಂತ ಮಹತ್ತಾದ ವಿಷಯಗಳಿಂದ ಅದು ಮಹಾಕಾವ್ಯ ಆಯ್ತು ಅಷ್ಟೇ. ಅಂದ್ರೆ ಸುಂದರವಾದ ಪದಗಳ ಜೋಡಣೆ, ಆ ಸುಂದರ ಪದಗಳ ಜೋಡಣೆ ಮಹತ್ತಾದನ್ನ ನಮಗೆ ಹೇಳಿದ್ಬಿಟ್ರೆ ಅದು ಮಹಾಕಾವ್ಯ ಅಂತ ಅರ್ಥ ಮಾಡಿಕೊಂಡ್ರೆ, ನನ್ನ ಅರ್ಥವನ್ನ ಯಾವುದೇ ಪಂಡಿತರು ಗಳಿಯಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಮಹಾ ಅಂದ್ರೆ ಅದೇ ಮಹತ್ತಾದ್ದು, ಬೃಹತ್ ಅಲ್ಲ ಅದು. ಅಲ್ಲಿ ಬೃಹತ್ ಕಾವ್ಯ ಅಂತ ಹೇಳಿಲ್ಲ ನಾನು ಮಹಾಕಾವ್ಯ ಅಂತ ಹೇಳ್ತಿದ್ದೇನೆ. ಒಂದು ಮಹತ್ತಾದ ವಿಷಯವನ್ನ ಸುಂದರವಾದ ಪದಗಳಲ್ಲಿ ನಮ್ಮ ಮುಂದೆ ಇಟ್ರೆ ಅದು ಮಹಾಕಾವ್ಯ. ಹಾಗೆ ನನ್ನ ಮಟ್ಟಿಗೆ, ನಾನು ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಸೌಂದರ್ಯ ಲಹರಿ ಒಂದು ಮಹಾಕಾವ್ಯ. ಒಂದು ಕಡೆ ಮಹತ್ತದನ್ನು ಹೇಳಿದ್ದೆ. ಆ ಮಹತ್ತೇನು? ಆ ಮಹತ್ತಿಷ್ಟೇ, ವೇದಗಳನ್ನ, ಉಪನಿಷತ್ತುಗಳನ್ನ, ತಂತ್ರಶಾಸ್ತ್ರವೇ ವೇದ ಉಪನಿಷತ್ತುಗಳ ಸಂಗಮ ಅಂತ ಹೇಳಿದ್ದೇನೆ. ಆ ತಂತ್ರಶಾಸ್ತ್ರ ಎಲ್ಲವನ್ನ ಸೇರಿಸಿ, ಅದ್ವೈತ ದರ್ಶನವನ್ನು ಸೇರಿಸಿ, ತಿರುಳನ್ನ ಬರೀ 103 ಅಂತ ಹೇಳ್ತಾರೆ, 103 ಇಂಟು 4 ಅಂದ್ರೆ 412 ಸಾಲುಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವೆಷ್ಟು ಭಾಗ್ಯವಂತರು.
ಇಷ್ಟೊಂದನ್ನು ಒಳ್ಳೇದನ್ನ ಇಷ್ಟೇ ಕೊಟ್ಬಿಟ್ಟು ತಗೋ ನೀನು ಅಂದ್ರೆ ಆ ಭಾಗ್ಯವನ್ನು ನಾವು ಅನುಭವಿಸ್ಬೇಕಾದ್ರೆ ಅದರ ಸವಿಯನ್ನು ಉಣ್ಬೇಕು ನಾವು. ಆ ಸವಿಯನ್ನು ಚಪ್ಪರಿಸಿ ಸವಿದಾಗ ಅದರ ನಿಜವಾದ ರುಚಿ ನಮಗೆ ಅರ್ಥ ಆಗ್ತದೆ. ಆ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಗುರುಮಂಡಲದ ಅನುಗ್ರಹವನ್ನ ಬೇಡ್ತಾ ಇದ್ದೇನೆ. ಸದಾ ಬೇಡ್ತೇನೆ. ನಾನು ಇಲ್ಲಿ ನಾನು ಹೇಳಕ್ಕಾಗಲ್ಲ, ನಾನು ಮೂಗ. ಆ ನಾಲಿಗೆಗೆ, ಆ ಬುದ್ಧಿಗೆ ಶಕ್ತಿ, ಅದರ ಹಿಂದೆ ಚೇತನ ಗುರುಮಂಡಲ ಅಷ್ಟೇ, ಆ ಗುರುಮಂಡಲದ ರೂಪಿಣಿ ಅಷ್ಟೇ. ಅದರ ಸಂಪೂರ್ಣ ಅರಿವು ನನಗೆ ಪ್ರತಿ ಕ್ಷಣ ಇರ್ತದೆ ಅಂತ ಹೇಳ್ತಾ, ಸೌಂದರ್ಯ ಬಗ್ಗೆ ಏನು ಅಂತ ಹೇಳಲಿಕ್ಕೆ ನಾನು ಹೇಳಿದಿನಾಗ್ಲೇ ಸ್ಥೂಲವಾಗಿ ಹೇಳಿದ್ದೀನಿ ಅದು ಏನು ಅಂತ. ಅಲ್ಲಿ ಇರೋ ವಿಷಯಗಳೇನು ಅಂತ ಹೇಳಬೇಕೀಗ ಸ್ಥೂಲವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ರಕೃತಿ ಅಂತ ಕರಿತೀವಿ, ಪ್ರಕೃತಿ ಮಾತೆ ಅಂತ ಕರಿತೀವಿ. ಒಂದು ನಾನು ನಿಮ್ಮಲ್ಲಿ ವಿನಂತಿ, ಎಲ್ಲರಲ್ಲೂ ಇಲ್ಲಿ ಯಾರಾದ್ರೂ ಬಹಳ ಜನ ಇದ್ದೀರಾ, ಇಂಗ್ಲಿಷಲ್ಲಿ ಕೂಡ ಇದನ್ನು ಕೇಳಿದ್ದೀರಾ. ಕೇಳಿದಾಗ ಇಂಗ್ಲಿಷ್ ಹೇಳಿದ್ದಕ್ಕೂ ಇದಕ್ಕೂ ಬೇರೆ ಆಗ್ತಿದೆಯಲ್ಲ ಅಂದ್ರೆ ಇರ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ವಿಷಯ ಹಾಗೆ ಇರ್ತದೆ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಹೇಳಿಕ್ ಪ್ರಯತ್ನ ಪಟ್ಟಿರ್ತೀನಿ ಅಷ್ಟೇ ಹೊರತು ವಿಷಯವನ್ನು ನಾನು ವಿಷಯಾಂತರ ಮಾಡಿರಲ್ಲ ಅಂತ ಹೇಳ್ತಾ, ಪ್ರಕೃತಿ ಅಂದ್ರೆ ಏನು, ಅದನ್ನ ಹೇಗೆ, ಪ್ರಕೃತಿಯನ್ನ ಯಾವ್ದಾದ್ರು ಪದಗಳಿಂದ ಹೇಳ್ಬೇಕಾದ್ರೆ ಯಾವ ಪದಗಳಿಂದ ಅದನ್ನ ನಾನು ತಿಳ್ಕೊಳ್ಳಿ ಪ್ರಯತ್ನ ಪಡ್ಬೋದು ಅಂದ್ರೆ, ಪ್ರಕೃತಿಯಿಂದ ನಾನು ಶಕ್ತಿ ಅಂತ ಕರಿಬೋದು, ಚಟುವಟಿಕೆ ಅಂತ ಕರಿಬೋದು, ಸ್ಪಂದನ ಅಂತ ಕರಿಬೋದು, ಸೃಷ್ಟಿಕ್ರಿಯೆಯ ಮಹಾನ್ ಶಕ್ತಿ ಅಂತ ಕರಿಬೋದು. ಇವೆಲ್ಲವನ್ನು ಇನ್ನೂ ಏನ್ ಕರಿಬೋದು. ಇವೆಲ್ಲವುಗಳನ್ನ ನಾವು ಸೂಚನೆ ಮಾಡ್ತಕ್ಕಂಥ ಪದ ಪ್ರಕೃತಿ. ಶಕ್ತಿಯನ್ನ ಸೂಚನೆ ಮಾಡ್ತದೆ, ಚಟುವಟಿಕೆಯನ್ನ, ಸ್ಪಂದನವನ್ನ, ಸೃಷ್ಟಿಕ್ರಿಯೆಯನ್ನ, ಇವೆಲ್ಲವನ್ನ ಸೂಚನೆ ಮಾಡ್ತಕ್ಕಂಥದ್ದು ಯಾವುದೋ ಅದನ್ನ ನಾನು ಪ್ರಕೃತಿ ಅಂತ ಕರಿಬೋದು. ಅದಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಎಲ್ಲರೂ ಹೋಗ್ತಾರೆ ಅದನ್ನ ಪ್ರಕೃತಿ. ಇನ್ನು ಪುರುಷ ಅಂದ್ರೇನು, ಆ ಪುರುಷನನ್ನ ನಾನು ಪರಮೇಶ್ವರ ಅಂತ ಕರೆದ್ರೆ ಏನದು, ಅದನ್ನ ನಾವು ಯಾವ ಪದಗಳಿಂದ ವರ್ಣಿಸಬಹುದು, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಸ್ತುವನ್ನ, ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಲವು ಪದಗಳ ಮೂಲಕ ಅರ್ಥ ಮಾಡ್ಕೋಬೇಕು ನಾನು, ಬೇರೆ ಮಾರ್ಗ ಇಲ್ಲ. ಅಂದ್ರೆ ಪರಮೇಶ್ವರ ಅಂದ್ರೆ ಏನು, ಯಾವುದು ಸ್ಥಿರವೋ, ಯಾವುದು ಯಾವುದೇ ಕ್ರಿಯೆಗಿಲ್ಲದೆ ನಿಷ್ಕ್ರಿಯವಾಗಿರ್ತದೋ, ಯಾವುದಕ್ಕೆ ಚಲನೆಯೇ ಇಲ್ವೋ, ಯಾವುದಕ್ಕೆ ಸಂವೇದನೆ ಇಲ್ವೋ, ಇಷ್ಟೆಲ್ಲ ಇಲ್ಲ ಅದಕ್ಕೆ. ಅದು ಸ್ಥಿರ, ನಿಷ್ಕ್ರಿಯ, ಚಲನೆ ಇಲ್ಲ, ಸಂವೇದನೆಯೂ ಇಲ್ಲ. ಇಷ್ಟೆಲ್ಲ ಇದ್ರೂ ಸಹ ಅದು ಪರಮೋಚ್ಛವಾದಂಥದ್ದು. ಇವೆಲ್ಲವೂ ಇಲ್ಲದೆ ಇದ್ರೂ ಅದು ಪರಮೋಚ್ಛ, ಬರೀ ಉಚ್ಛ ಅಲ್ಲ, ಅದು ಪರಮೋಚ್ಛ. ಅದು ಪರಮೇಶ್ವರ, ಅದು ಪುರುಷ, ಅದು ಬ್ರಹ್ಮಾಂಡದ ಪ್ರಜ್ಞೆ. ಹಾಗೇನೆ ಈ ಪರಮೇಶ್ವರ ಅನ್ನೋದನ್ನ ನಾನು ಬ್ರಹ್ಮಾಂಡದ ಪ್ರಜ್ಞೆ ಅನ್ನೋ ಅರ್ಥದಲ್ಲಿ ನೋಡಿದಾಗ ಅದನ್ನ ನಾನು ಶಿವ ಅಂತ ಕರೆದು ಬಿಟ್ರೆ, ಅಕಸ್ಮಾತ್ ಆ ಪ್ರಕೃತಿಯನ್ನು ನಾನು ಶಕ್ತಿ ಅಂತ ಕರೆದಾಗ, ಈ ಪರಮೇಶ್ವರ ಅನ್ನೋದನ್ನ ನಾನು ಶಿವ ಅಂತ ಕರೆದ್ರೆ ಅದೇನು, ನಿಶ್ಚಲ, ನಿಷ್ಕ್ರಿಯ, ಅಷ್ಟೇ ಅಲ್ಲ ಸುಪ್ತ, ಅದು ಅಷ್ಟೇ, ಅದು ನಿಶ್ಚಲವಾದಂಥದ್ದು. ಆ ಶಿವ ಅಂತಕ್ಕಂಥ ಬ್ರಹ್ಮಾಂಡದ ಪ್ರಜ್ಞೆ ನಿಶ್ಚಲವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಕ್ರಿಯೆ ಇಲ್ಲ, ಅದು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು. ಹಾಗೂ ಅದು ಸುಪ್ತವಾಗಿರ್ತಕ್ಕಂಥದ್ದು, ಅಡಗಿದೆ ಅದು ಇಲ್ಲೊಂದು ಕಡೆ, ಅದು ಕಾಣ್ತಾ ಇಲ್ಲ ಹೊರಗಡೆ, ಸುಪ್ತವಾಗಿದೆ ಅಂತ ಹೇಳ್ತಾರೆ ಅದನ್ನ. ಹಾಗೂ ಅದಕ್ಕೆ ಚಲನೆಯೂ ಇಲ್ಲ, ಜಡವಾಗಿರ್ತದ್ದು. ಆದರೂ ಅದು ಪರಮೋಚ್ಛವಾದದ್ದು, ಅದು ಬ್ರಹ್ಮಾಂಡದ ಪ್ರಜ್ಞೆ.
ಹಾಗೇನೆ ಪ್ರಕೃತಿ ಅಂತಕ್ಕಂಥ ಶಕ್ತಿ ಎಲ್ಲವನ್ನ ಸ್ಪಂದಿಸ್ತಾ ಹೋಗ್ತದೆ. ಎಲ್ಲವನ್ನ ಏನ ಗ್ರಹ ನಕ್ಷತ್ರ ತಾರೆಗಳನ್ನ ಎಲ್ಲವನ್ನ ಸ್ಪಂದಿಸ್ತಾ ಹೋಗ್ತಕ್ಕಂಥದ್ದು ಶಕ್ತಿ. ಒಂದು ನಿಶ್ಚಲವಾಗಿರತಕ್ಕಂಥದ್ದು, ಒಂದು ಸ್ಪಂದಿಸ್ತಕ್ಕಂಥದ್ದು. ಇವೆರಡೂ ಕೂಡ ಒಂದಕ್ಕೊಂದು ವಿರುದ್ಧವಾಗಿ ನಮ್ಮ ಕಂಡ್ರು ಕೂಡ ಇವೆರಡು ಸದಾ ಒಟ್ಟಿಗೆ ಅವನ್ನ ಬೇರ್ಪಡಿಸಲಾಗದೆ ಇರತಕ್ಕಂಥ ಎರಡು ಬ್ರಹ್ಮಾಂಡದ ಪ್ರಜ್ಞೆ ಮತ್ತು ಶಕ್ತಿ. ಇದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮ್ಯಾಟರ್ ಅಂಡ್ ಎನರ್ಜಿ ಅಂತಾರೆ. ಇಲ್ಲಿ ಮ್ಯಾಟರ್ ಅನ್ಲಿಕ್ಕೆ ನಾನು ಕನ್ನಡ ಭಾಷೆಯನ್ನು ಹೇಳಿದಾಗ ಅದನ್ನ ವಸ್ತು ಅಂತ ಕರಿಬೇಕು. ನಾನು ಹೇಳಿದೆ ಈಗ ಶಿವನನ್ನ ನಾನು ವಸ್ತು ಅಂತ ಕರೆದ್ರೆ ಅದಕ್ಕೊಂದು ಭೌತಿಕ ರೂಪ ಇರಬೇಕಲ್ಲ ಅನಿಸ್ತದೆ. ಇಲ್ಲಿ ನಾನು ಹೇಳಿಕೊಟ್ಟಿರೋದು ವಸ್ತು ಅಂತ ನಾ ಕರೆದ್ರೆ ಅದಕ್ಕೆ ಭೌತಿಕ ರೂಪ ಇರಲೇಬೇಕು ಅಂತೀನಿಲ್ಲ. ಅದು ನಮ್ಮ ಅನಿಸಿಕೆ ಅಷ್ಟೆ. ಅದನ್ನ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಒಂದು ವಸ್ತು ಅಂದ್ರೆ ಅದು ಭೌತಿಕ ರೂಪವಾಗಿರಬೇಕು ಅನ್ನೋ ಕಲ್ಪನೆ ನಮ್ಗೆ ಬಂದ್ಬಿಟ್ಟಿದೆ. ಆದ್ರೆ ಆ ಪ್ರಜ್ಞೆ ಅಂತಕ್ಕಂಥ ವಸ್ತು ಅದು ಭೌತಿಕವಾದ ಆಕಾರ ಇಲ್ಲದೂ ಕೂಡ ಅದನ್ನ ವಸ್ತು ಅಂತ ಕರೀಬೇಕು. ಅದಕ್ಕೆ ಅದನ್ನ ಪರಬ್ರಹ್ಮ ವಸ್ತು ಅಂತ ಕರೀತಾರೆ ಕನ್ನಡದಲ್ಲಿ. ದೇವನಾಗಲಿ ಕೂಡ ಪರಬ್ರಹ್ಮ ವಸ್ತು ಅಂತಾರೆ. ಅಂದ್ರೆ ಪರಬ್ರಹ್ಮ ಅನ್ನೋದು ವಸ್ತುನ ಫಿಸಿಕಲ್ ಫಾರ್ಮ್ ಅದಕ್ಕೆ ಇಲ್ಲ, ಅದಕ್ಕೆ ಭೌತಿಕ ಇಲ್ಲ. ಆ ಒಂದು ಪರಬ್ರಹ್ಮ ವಸ್ತು ಶಕ್ತಿಯ ಸ್ಪಂದನದಿಂದ ಎಲ್ಲವನ್ನ ಸೃಷ್ಟಿ ಮಾಡ್ತದೆ. ಅದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಪರಮಾಣು ವಿಜ್ಞಾನವನ್ನು ತಗೊಂಡ್ರೆ, ಅಣುವಿಜ್ಞಾನವನ್ನು ತಗೊಂಡ್ರೆ ಅವ್ರು ಒಪ್ಕೋತಾರೆ. ವಸ್ತುವಿನಿಂದ ಶಕ್ತಿಗೆ ಉತ್ಪತ್ತಿ ಆಗ್ತದೆ, ಹಾಗೇನೆ ಶಕ್ತಿಯಿಂದ ವಸ್ತುವು ಆಗ್ತದೆ. ಒಂದಿಲ್ಲದೆ ಒಂದಿಲ್ಲ. ಶಕ್ತಿ ಮತ್ತು ವಸ್ತು ಒಂದನ್ನೊಂದು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಎರಡನ್ನೂ ಅವರು ಶಕ್ತಿ ಮಾತ್ರ ಕಾಣಲ್ಲ. ಅವ್ರಿಗೆ ವೈಜ್ಞಾನಿಗಳಿಗೆ ವಸ್ತು ಕಾಣ್ತಾ ಇದೆ. ಇಲ್ಲಿ ಎರಡೂ ಕಾಣ್ತಿರುವಂಥದ್ದು ಪರಬ್ರಹ್ಮ ವಸ್ತು ಮತ್ತು ಇನ್ನೊಂದು ಅಲ್ಲೇ ಅದರೊಳಗೆ ಇರ್ತಕ್ಕಂಥ ಚೇತನ ಶಕ್ತಿ. ಹಾಗೆ ಆದಿಶಂಕರರು ಇದನ್ನು ಹೇಳ್ತಾ ಹೋಗ್ತಾರೆ. ಪರಬ್ರಹ್ಮ ಮುಂದೆ ಅದನ್ನ ಮೊದಲನೇ ಮಂತ್ರ ಬಂದಾಗ ಅದನ್ನ ಹೇಳ್ತೇನೆ. ನಾನು ಇಲ್ಲಿ ಹೇಳೋ ಇಲ್ಲ ಅನ್ಕೊಂಡಿದ್ದೀನಿ. ಈ ಸೌಂದರ್ಯ ಅಂತಕ್ಕಂಥದ್ದು ಆ ಪರಬ್ರಹ್ಮ ವಸ್ತು ಮತ್ತು ಶಕ್ತಿ ಇದರ ಮೊದಲ ಪ್ರಕಟವಾಗಿದ್ದು ಆಕಾಶ. ನಮ್ಗೆ ಗೊತ್ತಿದೆ, ಉಪನಿಷತ್ತು ಹೇಳಿದೆ. ಆ ಮೊದಲ ಪ್ರಕಟ ಆಗದೇ ಇರತಕ್ಕಂಥದ್ದು ರೂಪವಾಗಿರತಕ್ಕಂಥ ಈ ಎರಡು, ಒಂದು ಪ್ರಜ್ಞೆ ಮತ್ತು ಇನ್ನೊಂದು ಶಕ್ತಿ, ಅದರ ಮೊದಲ ಪ್ರಕಟ ಆಕಾಶ. ಹಾಗಾಗಿ ಈ ಸೌಂದರ್ಯ ಲಹರಿ ಅಲ್ಲಿಂದ ಆರಂಭ ಆಗ್ತದೆ. ಅದಕ್ಕೇನೆ ಅದನ್ನ ಆನಂದ ಲಹರಿ, ಸೌಂದರ್ಯ ಲಹರಿ ಅಂತ ಕರೀತಾರೆ. ಅಂದ್ರೆ ಆನಂದ ಸೌಂದರ್ಯದ ಅಲೆ, ಅದು ಆನಂದದ ಅಲೆ, ಸೌಂದರ್ಯದ ಅಲೆ ಎರಡೂ ಆಗಿರ್ತಕ್ಕಂಥದ್ದು ಸೌಂದರ್ಯ ಲಹರಿ. ನಮ್ಗೆ ಗೊತ್ತಿದೆ ಸತ್ ಚಿತ್ ಆನಂದ ಅಂತ, ಅದು ಸೌಂದರ್ಯ. ಆನಂದವೇ ಸೌಂದರ್ಯ. ಸತ್ಯಂ ಶಿವಂ ಸುಂದರಂ ಹಿಂದೆ ಸಿನಿಮಾ ಬಂದಿತ್ತು, ಒಂದು ಹಾಡಿದೆ.
ಯಾವುದು ಸತ್ಯವೋ ಅದು ಶಿವ, ಅದು ಸುಂದರ ಅಂತ. ಹಾಗೆ ಆನಂದ ಮತ್ತು ಸೌಂದರ್ಯ ಎರಡರ ಒಂದು ಸಮ್ಮಿಲನವೇ ಈ ಸೌಂದರ್ಯ ಲಹರಿ. ಈ 100 ಅಥವಾ 103 ಮಂತ್ರಗಳು, ಅದನ್ನ ನಾನು ಪದ್ಯಗಳು ಅಂತ ಹೇಳಲ್ಲ ಅಥವಾ ಶ್ಲೋಕ ಅಂತ ಹೇಳಲಿಕ್ಕೆ ಆಗಲ್ಲ, ಅವನ್ನ ಮೀರಿದ್ದದು. ಅವು ನಿಜವಾಗಿಯೂ ಮಂತ್ರಗಳೇ. ಅದನ್ನ ಮಂತ್ರಗಳು ಅಂತಾನೆ ಹೇಳಬೇಕು. ಸೌಂದರ್ಯ ಲಹರಿ ಈ 100 ಅಥವಾ 103 ಮಂತ್ರಗಳು ಅಷ್ಟು ಸುಲಭವಾಗಿ ನಮ್ಮಿಂದ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಬೇಡ, ನಾವೆಲ್ಲ ಮೂಢರು. ಮಹಾನ್ ಸಂಸ್ಕೃತ ವಿದ್ವಾಂಸರು ಕೂಡ ಆ 100 ಅಥವಾ 103 ಶ್ಲೋಕಗಳ ಅರ್ಥವನ್ನ, ವಿವರಣೆಯನ್ನ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟೇ ಅಲ್ಲ, ಈ ಒಂದೊಂದು ಮಂತ್ರಗಳ ಬಗ್ಗೆ ಒಂದೊಂದು ದೊಡ್ಡ ದೊಡ್ಡ ಒಂದು ಚರ್ಚೆಗಳನ್ನ ಏರ್ಪಡಿಸಿ ಅಥವಾ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಮಹಾಪಂಡಿತನ ಸೇರಿಸ್ಬಿಟ್ಟು ಮಾಡಿದ್ರು ಕೂಡ ಕೊನೆಯಲ್ಲಿ ಎಲ್ಲ ಆದ್ಮೇಲೆ ಏನು ಮಾಡ್ತೀವಿ, ಕೊನೆ ಮಾಡಿದಾಗ ಮಾಡ್ತೀವಲ್ಲ, ಒಂದು ಇದಮಿತ್ತಮ್ ಅಂತ, ಇದನ್ನು ಕನ್ಕ್ಲೂಷನ್ ಅಂತಾರೆ ಅಥವಾ ಮುಕ್ತಾಯ ಅಂತಾರೆ. ಮುಕ್ತಾಯ ಮಾಡುವಾಗ ಏನ್ ಮಾಡ್ತೀವಿ? ತೀರ್ಮಾನ ಏನು, ಸಾರಾಂಶ ಏನು, ಕನ್ಕ್ಲೂಷನ್ ಏನು, ತೀರ್ಮಾನ ಏನು, ನಾವೆಲ್ಲ ಮುಟ್ಟಿದೀವಿ, ಇದೆಲ್ಲ ಅರ್ಥ ಆಯ್ತಪ್ಪ, ಕೊನೆ ನಾವು ಇದನ್ನ ಏನ್ ತಗೋ ತೀರ್ಮಾನ ಇದ್ರ ಬಗ್ಗೆ ಅಂದ್ರೆ ಅದು ಅಲ್ಲಿ ಮಾತ್ರ ಅದು ತೀರ್ಮಾನ ಆಗಲ್ಲ. ಅಷ್ಟೇ, ಕೊನೆಗೂ ಅದು ತೀರ್ಮಾನ ಆಗದೆ ಉಳಿತದೆ. ಎಷ್ಟೊಂದು ಬಾರಿ ಇಂಥ ಬದುಕಿಗೆ ನಾವು ಸೃಷ್ಟಿ ಮಾಡಿದ್ರು ಕೂಡ ಅದು ತೀರ್ಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟೊಂದು ಮಹತ್ತಾದ ವಿಷಯವನ್ನ ಕಾವ್ಯಮಯವಾಗಿ ಹೇಳಿದ್ದಾರೆ ಶಂಕರ ಭಗವತ್ರು. ಯಾಕಂದ್ರೆ ಆ ಕಾವ್ಯಮಯವಾದಂತ ಸೌಂದರ್ಯ ಲಹರಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನು ಅವರು ಅಡಗಿಸಿದ್ದಾರೆ. ಆ ವಿಚಾರಗಳು ಬರೀ ಸೂಕ್ಷ್ಮ ಅಲ್ಲ, ಮಹತ್ವದ ಕೂಡ. ಅದನ್ನು ಇನ್ನೂ ಸುಲಭವಾಗಿ ಹೇಳಬೇಕು ಅಂದ್ರೆ, ಈ ಆನಂದ ಸೌಂದರ್ಯ ಲಹರಿ ಅಂತಕ್ಕಂಥದ್ದು ಈ ಪ್ರಕೃತಿ ಪರಮೇಶ್ವರರು ಅಥವಾ ಪ್ರಜ್ಞೆ ಮತ್ತು ಶಕ್ತಿ ಇನ್ನು ನಾವು ಎಲ್ಲರೂ, ಎಲ್ಲ ಜೀವ ಜಡ ಅಣು ತೃಣ ಕಾಷ್ಟಗಳ ಮಾತಾಪಿತರು ಅಂತ ಕರಿಬೇಕಷ್ಟೆ. ಬೇರೇನು ಹೇಳಕ್ಕಾಗಲ್ಲ, ಬೇರೇನು ಹೇಳಕ್ ಸಾಧ್ಯ ಇಲ್ಲ, ಅಷ್ಟೇ ಹೇಳ್ಬೇಕು. ಇವೆಲ್ಲವೂ ಕೂಡ ಅವರ ಎಲ್ಲವನ್ನ ನಮ್ಮಲ್ಲಿ ಅಡಗಿಸಿಟ್ಟು ಹಲವಾರು ಚಕ್ರಗಳ ಮೂಲಕ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಶಂಕರ ಭಗವತ್ಪಾದರು. ನಾವು ಮುಂದೆ ಹೋಗ್ತಾ ಆ ಚಕ್ರಗಳ ಬಗ್ಗೆ ನಾನು ಇಲ್ಲಿ ವಿವರಣೆ ಬೇಡ. ಆದ್ರೂ ಸೂಕ್ಷ್ಮ ಹೇಳಬೇಕು ಅಂದ್ರೆ, ಎಲ್ಲ ಲೋಕಗಳು, ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಜನಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ, ಇವೆಲ್ಲವೂ ಕೂಡ ನಮ್ಮ ಶಕ್ತಿ ಕೇಂದ್ರಗಳಲ್ಲಿ ಅಡಗಿದೆ. ವಿಷ್ಣು, ರುದ್ರ, ಅಗ್ನಿ, ಮಹೇಶ್ವರ, ಸದಾಶಿವ, ಪರಮಶಿವ, ಇವರದನ್ನ ಆ ಚಕ್ರಗಳನ್ನ ಅಧಿಪತ್ಯವನ್ನ ಅವರೆಲ್ಲ ಹೊಂದಿದ್ದಾರೆ. ಇವನ್ನ ನಾವು ಮುಂದೆ ಹೋಗ್ತಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹಾಗೇನೆ ಇಲ್ಲಿ ಅದಕ್ಕೆ ಸಮಾನಾಂತರವಾಗಿ ಇರ್ತಕ್ಕಂಥ ಶ್ರೀಚಕ್ರವನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ,
ಮೃತ್ಯುರ್ಮ ಅಮೃತಂಗಮಯ ಅನ್ನೋದರ ಸಾರ ಕೂಡ ಸೌಂದರ್ಯ ಲಹರಿಯಲ್ಲಿ ಇದೆ. ಹಾಗೇನೆ ಇದನ್ನ ಒಂದು ಸುಂದರ ಕಾವ್ಯ ಅಂತ ಮಾತ್ರ ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಸಾಧ್ಯ ಇಲ್ಲ. ಅದು ಬರೀ ಸುಂದರ ಕಾವ್ಯ ಮಾತ್ರ ಅಲ್ಲ, ಅದು ಹೇಳಿದ್ನಲ್ಲ, ಅದು ಮಹಾಕಾವ್ಯ. ಆದ್ರೂ ಕೂಡ ನಮಗಿದು ಅರ್ಥ ಆಗದಿದ್ರೂ ಸಹ ಅಡ್ಡಿ ಇಲ್ಲ, ಪರವಾಗಿಲ್ಲ. ಅರ್ಥ ಆದ್ರೆ ಸಂತೋಷ, ಆಗಲಿಲ್ಲ ಅಂದ್ರೂ ಕೂಡ ಅದನ್ನ ಹೇಳಿದ್ರು ಕೂಡ ಅದರ ಪರಿಣಾಮ ನಮಗೆ ಸ್ವಲ್ಪ ಆದ್ರೂ ಆಗ್ತದೆ. ಯಾಕೆಂದ್ರೆ ಒಂದೊಂದು ಸೌಂದರ್ಯ ಲಹರಿ ಮಂತ್ರದಲ್ಲಿ ಮಹಾನ್ ಶಕ್ತಿಯ ಒಂದು ಅಡಗಿದೆ. ಅಲ್ಲಿ ಶಕ್ತಿಯ ಆವರಣ, ಶಕ್ತಿ ಅದನ್ನ ಆವರಿಸಿಕೊಂಡಿದೆ, ಶಕ್ತಿಯ ಸುತ್ತಾಗಿದೆ ಆ ಮಂತ್ರಗಳು. ಆ ಶಕ್ತಿ ಏನ್ ಮಾಡ್ತದೆ ನಮ್ಗಂದ್ರೆ, ಆ ಶಕ್ತಿಯಿಂದ ಆ ದೇವಿಯ ಎಲ್ಲ ಅನುಗ್ರಹವನ್ನ, ವರವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅರ್ಥ ತಿಳಿಯದೆ ಕೂಡ ಭಕ್ತಿಯಿಂದ ಅವನ್ನ ನಾವು ಹೇಳಿದಾಗ ಆ ದೇವಿಯ ಅನುಗ್ರಹ ಖಂಡಿತ ಆಗ್ತದೆ. ಆದ್ರೆ ಆ ಒಂದು ಹೇಳಿದ್ನಲ್ಲ, ಒಂದು ಶಕ್ತಿಯ ಒಂದು ಆವರಣ ಇದೆ ಅಂತ. ಆ ಆವರಣವನ್ನು ನಾವು ಇದೆ ಅಲ್ಲಿ, ಅದನ್ನ ನಾವು ಪಡ್ಕೋಬೇಕಾದ್ರೆ ಆ ಶಕ್ತಿ ಕ್ಷೇತ್ರವನ್ನ, ಆವರಣ ಶಕ್ತಿ ಕ್ಷೇತ್ರವನ್ನ ನಾವು ಸೃಷ್ಟಿ ಮಾಡ್ಬೇಕಾದ್ರೆ, ಪಡ್ಕೋಬೇಕಾದ್ರೆ ಪೂರ್ಣವಾಗಿ ಸಂಸ್ಕರಿಸಿದಂತ ಶಕ್ತಿ ಬೇಕು. ಸಂಸ್ಕಾರಗೊಳಿಸಿದ ಶಕ್ತಿ ಅದು ಸರ್ವವ್ಯಾಪಿಯಾಗಿರ್ತದೆ. ಅದೆಲ್ಲಿದೆ? ಆ ಸಂಸ್ಕರಿಸಿದಂತ ಶಕ್ತಿ, ಆ ಶಕ್ತಿಯ ಕ್ಷೇತ್ರ ಸರ್ವವ್ಯಾಪಿಯಾಗಿ ನಮ್ಮಲ್ಲಿದೆ. ಹಾಗೇನೆ ಎಲ್ಲ ಕಡೆ ಇದೆ. ಅದು ಜಾಗೃತವಾಗಬೇಕು. ಅದು ಜಾಗೃತವಾಗಬೇಕಾದ್ರೆ ಈ ಶಕ್ತಿಯುತವಾದ ಮಂತ್ರಗಳು ಅದನ್ನ ಸಾಧ್ಯವಾಗುವಂಗೆ ಮಾಡ್ತವೆ. ಆ ಮಂತ್ರಗಳು ಅಂದ್ರೆ ಹೇಳಿದ್ನಲ್ಲ, ಈಗ ಮಂತ್ರಗಳ ಉಚ್ಚಾರದಿಂದ ಶಕ್ತಿ ಕ್ಷೇತ್ರವನ್ನ ನಾವು ಸೃಷ್ಟಿ ಮಾಡಬೇಕಾಗ್ತದೆ. ಅದು ಆ ಶಕ್ತಿ ಕ್ಷೇತ್ರ ಅಥವಾ ಶಕ್ತಿ ಅನ್ನೋಂಥದ್ದು ಸರ್ವವ್ಯಾಪಿಯಾಗಿದೆ. ಅದನ್ನ ಜಾಗೃತಗೊಳಿಸ್ಬೇಕಾಗುತ್ತೆ. ಆ ಜಾಗೃತಗೊಳಿಸಿದ ಒಂದು ಶಕ್ತಿ ಯಂತ್ರ ಅಥವಾ ಮಂಡಲದಲ್ಲಿ ಆ ಶಕ್ತಿಯ ಕ್ಷೇತ್ರ ಉತ್ಪತ್ತಿ ಆಗ್ತದೆ. ಇದನ್ನ ನಾನು ಹೇಳಬೇಕು. ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ಶಬ್ದ ತರಂಗಗಳು ಒಂದು ರೇಡಿಯೋ ಅದನ್ನ ರಿಸೀವ್ ಮಾಡ್ತದೆ, ಸ್ವೀಕರಿಸ್ತದೆ, ಹೌದಲ್ಲ? ಆ ಒಂದು ಉಪಕರಣ ಇದ್ರೆ ಆ ಉಪಕರಣ ಯಾವುದೇ ಒಂದು ಶಬ್ದ ತರಂಗಗಳಿಗೆ ಅದನ್ನ ನಾವು ಸೇರಿಸ್ಕೊಂಡ್ರೆ ಅಥವಾ ಅದಕ್ಕೆ ನಾವು ಸಂಯೋಗ ಮಾಡಿದ್ರೆ ಅದನ್ನ, ಆಗ ಅದು ಸ್ವೀಕರಿಸ್ತದೆ. ಅದು ಹೇಗೆ ಸ್ವೀಕರಿಸ್ತದೋ ಈ ಯಂತ್ರ ಅಥವಾ ಮಂಡಲ ಕೂಡ ಈ ಒಂದು ಮಂತ್ರಗಳ ಅಲೆಗಳನ್ನ ಸ್ವೀಕಾರ ಮಾಡ್ತದೆ. ಎಲ್ಲೆಲ್ಲಿ ಮಂತ್ರಗಳ ಉಚ್ಚಾರಣೆ ಆಗ್ತದೋ ಆ ಮಂತ್ರಗಳ ಸ್ಪಂದನೆಯಿಂದ ಬಂತಕ್ಕಂಥ ಆ ಅಲೆಗಳನ್ನ ಆ ಸಂಬಂಧಪಟ್ಟ ಯಂತ್ರ ಅಥವಾ ಮಂಡಲ ಅದನ್ನ ಸ್ವೀಕರಿಸ್ತದೆ. ಸ್ವೀಕರಿಸಿ ಅದು ಕೂಡ ಮಂತ್ರಶಕ್ತಿಯನ್ನ ಪಡ್ಕೊಳ್ತದೆ.
ಹಾಗನೇ ಅದೇ ಕಾರಣ ನಮ್ಗೆ ಇದನ್ನು ನಾವು ಪ್ರಾಣ ಪ್ರತಿಷ್ಠೆ ಅಂತ ಕರಿತೀವಿ. ಹೌದು, ಮಂತ್ರಗಳಿಂದ, ಆ ಮಂತ್ರಗಳ ಶಕ್ತಿಯಿಂದ, ಆ ಮಂತ್ರಗಳ ಅಲೆಯನ್ನ ಆ ಮಂಡಲ ಸ್ವೀಕರಿಸೋ ಮಾಡ್ತಕ್ಕಂಥದ್ದಾಗ ಆ ಮಂಡಲದಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು. ಪ್ರಾಣ ಪ್ರತಿಷ್ಠೆ ಅಲ್ಲ, ಅದು ಆ ಶಕ್ತಿಗೆ ಅಲ್ಲಿ ಬಂತು ಅಂತ ಅರ್ಥ. ಹಾಗೇನೆ ಅದೇ ಕಾರಣ ನಮ್ಮಲ್ಲಿ ಹಲವು ಜಾಗೃತವಾದ ಕ್ಷೇತ್ರಗಳಿವೆ. ಅದನ್ನು ನಾವು ಸಿದ್ಧಪೀಠ ಅಂತ ಕರಿತೀವಿ, ಜಾಗೃತ ಕ್ಷೇತ್ರಗಳು ಅಂತ ಕರಿತೀವಿ. ಯಾವ್ದು ಬೇಕಾಗ್ಬೋದು, ಕಾಶಿ ಆಗ್ಬೋದು, ಮಧುರೆ ಆಗ್ಬೋದು, ಇವೆಲ್ಲವೂ ಕೂಡ ಜಾಗೃತ ಕ್ಷೇತ್ರಗಳು. ಏನು ಜಾಗೃತ ಆಗಿದೆ ಇಲ್ಲಿ? ಆ ಶಬ್ದ ತರಂಗಗಳ, ಶಬ್ದದ ಅಲೆಗಳ ಶಕ್ತಿ ಅಲ್ಲಿ ಜಾಗೃತ ಆಗಿದೆ ಅಷ್ಟೇ. ಅದು ಅಲ್ಲಿ ಜಾಗೃತ ಆದಾಗ ಅಲ್ಲಿಗೆ ಹೋಗೋರ ಎಲ್ಲರೂ ತಲುಪ್ತದೆ. ಆದ್ರೆ ಹಾಗಾಗಿ ಯಾವುದೋ ಜಾಗೃತ ಕ್ಷೇತ್ರಗಳಿಗೆ, ಸಿದ್ಧಪೀಠಗಳಿಗೆ ನಾವು ಹೋದಾಗ ಅಲ್ಲಿ ಏನಿದೆ ಕಲ್ಲು ಅನ್ನುವ ಬುದ್ಧಿಜೀವಿಗಳಿಗೆ ನಾನು ಈ ಮೂಲಕ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಶಬ್ದ ತರಂಗಗಳು ನನ್ನ ಹೇಗೆ ಒಂದು ರೇಡಿಯೋ ಸ್ವೀಕಾರ ಮಾಡ್ತದೋ ಹಾಗೆ ಮಂತ್ರಗಳ, ಶಕ್ತಿಯುತ ಮಂತ್ರಗಳ ತರಂಗಗಳನ್ನ ಯಾವುದೇ ಒಂದು ಮಂಡಲ ಅಥವಾ ವಿಗ್ರಹ ಅದನ್ನ ಸ್ವೀಕರಿಸ್ತದೆ. ಆ ಶಕ್ತಿಯಲ್ಲಿ ಸಂಚಯ ಆಗ್ತದೆ, ಅವನ್ನ ಶಕ್ತಿಯಲ್ಲಿ ಜಾಗೃತ ಆಗ್ತದೆ. ಅವನ್ನ ಜಾಗೃತ ಕ್ಷೇತ್ರಗಳು ಅಂತ ಕರೀತಾರೆ, ಸಿದ್ಧಪೀಠ ಅಂತ ಕರೀತಾರೆ. ಆ ಶಕ್ತಿಯಲ್ಲಿ ಜಾಗೃತವಾಗಿದ್ದಾಗ, ಆ ಶಕ್ತಿಯ ಜಾಗೃತ ಸ್ಥಿತಿ ಅಲ್ಲಿ ಹೋದ್ರ ಮೇಲೆ ಪ್ರಣಾಮ ಮಾಡಲೇಬೇಕು. ನೀವು ಬಿಸಿಲಿಗೆ ಹೋದಾಗ ನಿಮಗೆ ಸೆಕೆ ಆಗಬೇಕು ಅಲ್ಲ, ಅಲ್ಲಿ ಸಾಧ್ಯ ಇಲ್ಲ. ಹಾಗೇನೆ ಅಲ್ಲಿ ಜಾಗೃತವಾದ ಶಕ್ತಿ ಇರ್ಬೇಕಾದ್ರೆ ಆ ಶಕ್ತಿಯ ಪರಿಣಾಮ ಎಲ್ಲ ಜೀವ ಜಡಗಳ ಮೇಲೆ ಆಗಲೇಬೇಕು ಅಷ್ಟೇ. ಹಾಗೇನೆ ವೆರಿ ಸಿಂಪಲ್. ಅದ್ರಲ್ಲೇನು ಯಾರಿಗೂ ಅನುಮಾನ ಬೇಕಿಲ್ಲ ಅನಿಸ್ತದೆ ನಂಗೆ. ಇನ್ನೂ ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಉತ್ತರ. ಆಯ್ತು, ಸೌಂದರ್ಯ ಲಹರಿಯಲ್ಲಿ ನಾವು ಮುಖ್ಯ ಕಾಣ್ತಕ್ಕಂಥದ್ದು ಮೇಲ್ನೋಟಕ್ಕೆ ಶಂಕರರು ದೇವಿಯನ್ನ ತನ್ನ ಮುಂದೆ ಇದ್ದಾರೆ ಅಂತ ಭಾವಿಸಿ ಈ ಮಹಾಕಾವ್ಯವನ್ನು ರಚನೆ ಮಾಡ್ತಾರೆ. ಅವರು ಹೇಳ್ತಾ ಇರೋದು ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಅಂದ್ರೆ ಬ್ರಹ್ಮಾಂಡದ ಪ್ರಜ್ಞೆ ಮತ್ತು ಶಕ್ತಿ ನನ್ನ ಒಳಗಡೆ ಇದೆ, ನಾನೇ ಆಗಿದ್ದೇನೆ ಅಂತ ಹೇಳ್ತಕ್ಕಂಥವ್ರು ಇದನ್ನ ಯಾಕೆ ಮಾಡಿದ್ರು ಅಂತ ಅಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ವೈತ ಅಂದ್ರೆ ನನ್ನನ್ನ ಕಂಡುಕೊಳ್ತಕ್ಕಂಥದ್ದು, ನನ್ನ ನಿಜರೂಪವನ್ನು ತಿಳ್ಕೊಳ್ತಕ್ಕಂಥದ್ದು ಅದ್ವೈತ ಅನಿಸಿದ್ರೆ, ಆ ಹಾದಿಯನ್ನ, ಆ ಗುರಿಯನ್ನು ತಲುಪಲಿಕ್ಕೆ ನಾನು ಹೋಗ್ತೀನಲ್ಲ ಹಾದಿ, ಅದನ್ನ ದ್ವೈತ ಅಂತ ಕರೆದ್ರೆ ಅರ್ಥ ಆಗ್ಬೋದು. ನಾನು ಬಹಳ ಸಲ ಪ್ರಯತ್ನ ಪಟ್ಟೆ ಈ ದ್ವೈತ ಅದ್ವೈತಕ್ಕೆ ಏನಾದ್ರು ಸಂಬಂಧ ಕಲ್ಪಿಸಕ್ಕೆ ಆಗತ್ತಾ ಅಂತ. ಈ ಬಗ್ಗೆ ನಾನು ಬಹಳ ಸಲ ಮಾತಾಡಿದ್ದೀನಿ ಕೂಡ ಇಂಗ್ಲಿಷಲ್ಲಿ, ನನ್ನ ಜ್ಞಾನ ಯಜ್ಞಗಳಲ್ಲಿ ಇದ್ರ ಬಗ್ಗೆ ನಾನು ಬಹಳ ಸಾರಿ ಮಾತಾಡಿದ್ದೇನೆ. ಕೊನೆಗೊಂದಷ್ಟು ಜ್ಞಾನ ಬಂತು ಗುರುವಿನಿಂದ. ಏನಪ್ಪಾ ಅಂದ್ರೆ, ಈ ಅದ್ವೈತ ಅಂತಂದ್ರು ನಾನು ಅರಿಯತಕ್ಕಂಥದ್ದು, ನನ್ನಲ್ಲೇ ಇರ್ತಕ್ಕಂಥ ಪರಮಾತ್ಮನ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದನ್ನ ನಾನು ಅನುಭವಿಸ್ತಕ್ಕಂಥದ್ದು. ಹೇಗೆ ಅನುಭವಿಸಿದಾಗಾರೆ? ಅದಕ್ಕೊಂದು ಹಾದಿ ಬೇಕಲ್ಲ. ಆ ಹಾದಿ ದ್ವೈತ, ಅದನ್ನ ತಲುಪಲಿಕ್ಕೆ ಇರ್ತಕ್ಕಂಥ ಹಾದಿ ದ್ವೈತ ಅಂತ ಹೇಳಿದ್ರೆ ನಾನು ದ್ವೈತ ಅದ್ವೈತವನ್ನ ಒಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೇನೋ ಅಂತ ನಾನು ನಂಬಿದ್ದೇನೆ. ನಾನು ಪಂಡಿತರೊಟ್ಟಿಗೆ ನಾನು ವಾಗ್ವಾದಕ್ಕೆ ನಿಲುಕುವುದೂ ಇಲ್ಲ, ನನಗೆ ಸಂಬಂಧ ಇಲ್ಲ. ಅದು ನನ್ನ ಅನಿಸಿಕೆಯನ್ನು ನಾನು ಹಂಚಿಕೊಳ್ತಿದ್ದೇನೆ ಅಷ್ಟೇ. ಹಾಗಾಗಿ ಇಲ್ಲಿ ಅವರು ತಾಯಿಯನ್ನ ಕಲ್ಪಿಸಿಕೊಂಡ್ರು. ಹಾಗೇನೆ ಇನ್ನೊಂದು ವಿಷಯ ನನ್ನ ಮುಂದೆ ಹೇಳಬೇಕು ನಾನು. ಈ ಮಹಾನ್
ಬ್ರಹ್ಮಾಂಡದ ಪ್ರಜ್ಞೆ ಅಂತಾನೆ ಕರಿತೀವಲ್ಲ ನಾವು, ಅದು ಪ್ರಕಟ ಆಯಿತು, ಬ್ರಹ್ಮಾಂಡವಾಗಿ ಪ್ರಕಟ ಆಯ್ತಲ್ಲ. ಅತ್ತಾನೆ ಆ ಬ್ರಹ್ಮಾಂಡದ ಪ್ರಜ್ಞೆ ಶಕ್ತಿಯ ಮೂಲಕ ಪ್ರಕಟ ಆಗಿ ಬ್ರಹ್ಮಾಂಡ ಆಯ್ತು. ಅಲ್ಲಿ ಏನು ಇರಲಿಲ್ಲ ಮೊದಲು, ಅದು ಪ್ರಕಟ ಆಯ್ತು, ಬ್ರಹ್ಮಾಂಡ ಆಯ್ತು. ಅಂದ್ರೆ ಯಾವುದೇ ರೂಪ ಇಲ್ಲದೆ ಇರ್ತಂಥದ್ದು ರೂಪವನ್ನು ಪಡ್ಕೊಳ್ತು ಅಂದಾಗ ಆ ಬ್ರಹ್ಮಾಂಡದ ಪ್ರಜ್ಞೆ ಮನುಷ್ಯನಾಗಿ ಯಾಕೆ ರೂಪಾಂತರ ಆಗ್ಬಾರ್ದು? ಆದ್ರೆ ಮನುಷ್ಯ ಕೂಡ ಆ ಬ್ರಹ್ಮಾಂಡದ ಪ್ರಜ್ಞೆಯ ಮೂರ್ತ ಸ್ವರೂಪ ಅಲ್ಲವೇ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಕಾಡ್ತದೆ. ಹೌದಲ್ವಾ? ಹೌದು, ನಾವು ಆ ಬ್ರಹ್ಮಾಂಡದ ಪ್ರಜ್ಞೆಯ ರೂಪವೇ ಅಂತ ನಾವು ಒಪ್ಕೊಳ್ತೀವಿ. ನಾವು ಹಾಗಿರ್ಬೇಕಾದ್ರೆ ಅದೇ ಬ್ರಹ್ಮಾಂಡದ ಪ್ರಜ್ಞೆ ಯಾಕೆ ದೇವಿ ರೂಪದಲ್ಲಿ ಪ್ರಕಟ ಆಗ್ಬಾರ್ದು, ಅಥವಾ ಶಕ್ತಿ ರೂಪದಲ್ಲಿ ಪ್ರಕಟ ಆಗ್ಬಾರ್ದು? ಇದು ಚಿಂತನೆ ಮಾಡುವಂತ ವಿಷಯ. ಹಾಗೇನೆ ದ್ವೈತ ದರ್ಶನ ಅಂತಕ್ಕಂಥದ್ದು ವ್ಯವಸ್ಥಿತ ಮಾರ್ಗ. ಅದು ಹೇಳ್ತೀನಿ ಮತ್ತೆ ಮಾರ್ಗ ಅಂತ. ಯಾಕೆ ವ್ಯವಸ್ಥಿತ ಮಾರ್ಗ? ನಾನು ಮತ್ತು ಪರಮಾತ್ಮ ಒಂದೇ ಅಂತ ಅರಿವು ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ವ್ಯವಸ್ಥಿತ ಮಾರ್ಗವನ್ನು ನಾನು ದ್ವೈತ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ವ್ಯವಸ್ಥಿತವಾದ ಮಾರ್ಗ ದ್ವೈತ. ಏನಕ್ಕೆ? ಆ ಗುರಿಯನ್ನು ತಲುಪಲಿಕ್ಕೆ. ಆ ಗುರಿಯನ್ನು ತಲುಪಿದಾಗ ದ್ವೈತ ಸಿದ್ಧಾಂತ ತಾನೇ ತಾನಾಗಿ ಇರೋದೇ ಇಲ್ಲ ಅಲ್ಲಿ. ಅದಕ್ಕೆ ನೀನು ಪ್ರಯತ್ನ ಬೇಕಿಲ್ಲ, ಅದಿಲ್ಲ ಅಷ್ಟೇ. ಇನ್ನೂ ಸರಳವಾಗಿ ಹೇಳಲಿಕ್ಕೆ, ನಾನು ಗುರಿ ಮುಟ್ಟಕ್ಕೆ ನಾನು ಸವಿಸುವ ಹಾದಿ ದ್ವೈತ ಅಂತ ಹೇಳ್ಬೋದು. ಹಾಗೇನೆ ನಾನು ಗುರಿ ಮುಟ್ಟಲಿಕ್ಕೆ ನಾನು ಉಪಯೋಗಿಸ್ತಕ್ಕಂಥ ವಾಹನ ದ್ವೈತ ಅಂತ ಹೇಳ್ಬೋದು. ಹೌದಲ್ಲ? ದ್ವೈತ ಅಂತಕ್ಕಂಥದ್ದು ಅಲೆದಾಡುವಂತಕ್ಕಂಥ ಮನಸ್ಸಿಗೆ ಒಂದು ಆಧಾರ. ಅದನ್ನು ಒಪ್ಕೋಬೇಕು ನಾವು. ನೋಡಿ, ನಾನು ಎಲ್ಲೋ ಒಂದು ದೇವರನ್ನು ನೋಡ್ತೀನಿ, ಇಲ್ಲಿ ದೇವರು ಅನ್ಕೋತೀನಿ, ನನ್ನ ಮನಸ್ಸಿಗೆ ಒಂಚೂರು ನೆಮ್ಮದಿ ಸಿಗ್ತದೆ. ಅದು ದ್ವೈತ ತಾನೇ. ಅದು ನನ್ನ ಅಲೆದಾಡುವ ಮನಸ್ಸಿಗೆ ಅದೇನೋ ಒಂದು ಕೊಡ್ತಲ್ಲ, ಒಂದು ಆಧಾರವನ್ನು ನಂಗೆ ತೃಪ್ತಿ ಕೊಡ್ತಲ್ಲ. ಹೌದಲ್ಲ? ಆ ನನ್ನ ಅಲೆದಾಡುವ ಮನಸ್ಸಿಗೆ ಯಾವುದೋ ಒಂದು ಕೇಂದ್ರವಾಗಿ ಇರ್ತಕ್ಕಂಥ ಇದೆಯಲ್ಲ, ಅದು ಅದ್ವೈತ ಅಲ್ಲ? ಹೌದು. ಹಾಗೇನೆ ನಮ್ಮ ಸಾಮಾನ್ಯ ಜೀವನದಲ್ಲಿ ಮನಸ್ಸು ಹಲವಾರು ವಿಷಯಗಳ ಬಗ್ಗೆ ತಾನು ಹಿಂದೀಕರಿಸ್ತದೆ. ನಮ್ಮೆಲ್ಲರಿಗೂ ಆಗಿದೆ ಅದು. ನಾವೆಲ್ಲ ಮನುಷ್ಯರು ಅಲ್ಲ, ಸಾಮಾನ್ಯ ಮನುಷ್ಯರು, ಅದರಲ್ಲೂ ಅವಿದ್ಯೆಯನ್ನು ತುಂಬಿರ್ತಕ್ಕಂಥವ್ರು. ಅದನ್ನ ನಾವು ಸಂಕೋಚವಿಲ್ಲದೆ ಒಪ್ಕೊಳ್ಳೋಣ. ಹಾಗಾಗಿ ನಮ್ಮ ಮನಸ್ಸು ಹಲವಾರು ಬಾರಿ ಬೇರೆ ಬೇರೆ ಕೇಂದ್ರಗಳ ಕಡೆ ತನ್ನ ಗುರಿಯನ್ನ ಇಟ್ಕೊಳ್ತದೆ. ಅದು ಕೆಲಸ ಆಗ್ಬೋದು, ಐಶ್ವರ್ಯ ಆಗ್ಬೋದು, ಸಂಸಾರ ಆಗ್ಬೋದು, ಹೆಂಡತಿ ಗಂಡ ಮಕ್ಕಳಾಗ್ಬೋದು, ನಾವು ಪ್ರೀತಿಸ್ತಕ್ಕಂಥವ್ರಾಗ್ಬೋದು, ಕೊನೆಗೆ ನಾವೇ ಆಗ್ಬೋದು. ಹೀಗೆ ಹಲವಾರು ಕೇಂದ್ರಗಳಲ್ಲಿ ತನ್ನ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ತದೆ ಮನಸ್ಸು. ಆದ್ರೆ ಅದೇ ಮನಸ್ಸು ಒಳ ಹೋಗ್ತದೆ ಅಂತಂದಾಗ ಮುಖಾಮುಖಿಯಾಗತಕ್ಕಂಥದ್ದು ಆ ಮನಸ್ಸಿಗೆ ಎದುರಿಗೆ ಬರ್ತಕ್ಕಂಥದ್ದು ಕತ್ತಲು. ಮೊದಲು ಒಪ್ಕೋಬೇಕು ನಾವು. ಇವೆಲ್ಲವನ್ನೂ ನನ್ನ ಮನಸ್ಸು ಕೇಂದ್ರೀಕರಿಸ್ತದೆ. ಅರ್ಥ ಆಗ್ತದಕ್ಕೆ. ಇದು ನನ್ನ ಹೆಂಡತಿ, ಇದು ನನ್ನ ಮಗ, ಇದು ನನ್ನ ಸಂಸಾರ, ಇದು ನನ್ನ ಐಶ್ವರ್ಯ, ಎಲ್ಲ ಅಲ್ಲೇನು ತೊಂದರೆ ಇಲ್ಲ. ಅದೇ ಮನಸ್ಸು ನನ್ನ ಒಳಗೆ ಕೇಂದ್ರೀಕರಿಸಿದಾಗ ಮೊದಲು ಮುಖಾಮುಖಿ ಆಗ್ತಕ್ಕಂಥದ್ದು ಕತ್ತಲು, ಅಜ್ಞಾನ. ಖಂಡಿತ ಆ ಅಜ್ಞಾನವನ್ನ ಎದುರಿಸಲಿಕ್ಕೆ ಒಳಗಡೆಯಿಂದ ಶಕ್ತಿ ಬೇಕು. ಇಲ್ಲಾಂದ್ರೆ
ಅದು ಪ್ರಜ್ಞೆಯನ್ನ ಸ್ಥಿತಿಯನ್ನ ಕಳ್ಕೊಂಡ್ಬಿಡ್ತದೆ. ಪ್ರಜ್ಞಾವಸ್ಥೆಯಿಂದ ಆಚೆ ಹೋಗ್ತದೆ. ಅಂತ ಸ್ಥಿತಿಯಲ್ಲಿ ಈ ಮಂಡಲ ಅಥವಾ ಯಂತ್ರ ಅಥವಾ ದೇವತೆಯ ರೂಪ ಆ ಒಂದು ಕೇಂದ್ರವನ್ನ ಮನಸ್ಸು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ನಿಜ, ದ್ವೈತ ಶಂಕರರ ಸಿದ್ಧಾಂತಕ್ಕೆ, ತತ್ವಗಳಿಗೆ ಅಥವಾ ಅವರ ಉಪದೇಶಗಳಿಗೆ ದೂರ ಇದ್ರು ಕೂಡ, ಆದರೂ ಅವರು ತತ್ವಗಳನ್ನು ನಮಗೆ ಹೇಳಲಿಕ್ಕೋಸ್ಕರ ಸುಲಭ ಆಗಲಿ ಅನ್ನೋಕ್ಕೋಸ್ಕರ ನಮ್ಮ ನಂಬಿಕೆಗಳಿಗೆ ಅರ್ಥ ಆಗೋ ಥರ ನಮ್ಮ ಏನಿದೆ ಮನಸ್ಸಿನ ಸ್ಥಿತಿ, ಆ ಸ್ಥಿತಿಗೆ ಅರ್ಥ ಆಗೋಂಗೆ ನಮ್ಮ ಏನಂತೀವಿ ಜಾಗೃತ ಅವಸ್ಥೆ, ಬೇರೆ ಬೇರೆ ಅವಸ್ಥೆಗಳು, ನಮ್ದು ಅವೇರ್ನೆಸ್ ಅಂತೀವಲ್ಲ, ಅದು ಒಬ್ಬರದು ಆ ಮಟ್ಟಕ್ಕೆ ಬರ್ಲಿಕ್ಕೆ, ಆ ಸಮಯಕ್ಕೆ ಸರಿಯಾಗಿ ಹೇಳಲಿಕ್ಕೋಸ್ಕರ ಸೌಂದರ್ಯ ಲಹರಿ ಅಂತ ಒಂದು ಮಹಾಕಾವ್ಯವನ್ನ ರಚನೆ ಮಾಡಿದ್ದಾರೆ. 8:45 ಆಯ್ತು. ನಾನು ಇಲ್ಲಿ ನಿಲ್ಲಿಸ್ತೇನೆ. 1 ನಿಮಿಷದಲ್ಲಿ ಮುಂದುವರಿಸ್ತೀನಿ. ನಾಳೆ ಖಂಡಿತ ಮೊದಲನೇ ಸೌಂದರ್ಯ ಲಹರಿ ಮಂತ್ರವನ್ನ ಹೇಳಲಿಕ್ಕೆ, ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಜ, ಈ ಪೀಠಿಕೆ ಪ್ರಸ್ತಾವನೆ ಅಥವಾ ಮೊದಲ ಮಾತು, ವಿಷಯದ ಬಗ್ಗೆ ಮಾತು, ಇದು ನಾನು ಇಂಗ್ಲಿಷ್ ಹೇಳಿದ್ದಕ್ಕೆ ಸ್ವಲ್ಪ ಭಾಗ ಮಾತ್ರ ಇದೆ, ಸ್ವಲ್ಪ ಭಾಗ ಇಲ್ಲ ಅನ್ಕೊಂಡಿದ್ದೀನಿ. ಸತ್ಯ, ನಾನು ಇನ್ನೊಮ್ಮೆ ಮಾಡಿದಾಗ ಇನ್ನೇನೋ ಆಗ್ಬೋದು. ಯಾಕಂದ್ರೆ ಸೌಂದರ್ಯ ಲಹರಿ ಬಗ್ಗೆ ಏನ್ ಹೇಳಿ, ನಾನು ಎಷ್ಟು ಹೇಳಿ, ನಂಗೇನು ಗೊತ್ತು ಅಷ್ಟೇ. ದಯಮಾಡಿ ಶಾಂತಿ ಮಂತ್ರವನ್ನು ಹೇಳಿ ಜ್ಞಾನಯಜ್ಞವನ್ನ ಸಂಪನ್ನಗೊಳಿಸೋಣ. ದಯಮಾಡಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮಂಡಲ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.